ನಮ್ಮದ ಮಿತ್ರರೇ, ನಿನ್ನೆ ಮುಖ್ಯಮಂತ್ರಿಗಳು ಬೀದರಿಗೆ ಉಸ್ತುವಾರಿ ಸಚಿವರು ಯಾವ ಪುರುಷಾರ್ಥಕ್ಕೆ ತಂದು ಶಿಲಾನ್ಯಾಸ ಮಾಡಿದ್ದಾರೆ ಅನ್ನುವಂಥದ್ದನ್ನ ಬಹುತೇಕ ಇಡೀ ಬೀದರ್ ಜಿಲ್ಲೆ ಜನತೆ ಮನಸ್ಸಿನಲ್ಲಿ ಕಾಣುತ್ತದೆ. 2017ರಲ್ಲಿ ಅರ್ಧಕ್ಕೂ ಹೆಚ್ಚು ಕಾಮಗಾರಿಗಳನ್ನ ಅಂದು ಕೂಡ ಇದೇ ಮುಖ್ಯಮಂತ್ರಿಗಳು ಶಂಕುಸ್ಥಾಪನೆಯನ್ನ ಮಾಡಿದ್ರು ಮತ್ತು ಯಡಿಯೂರಪ್ಪ ಸಾಹೇಬರು ಮತ್ತು ಬಸವರಾಜ ಬೊಮ್ಮಾಯಿ ಸಾಹೇಬರ ಕಾರ್ಯಕಾಲದ ಅವಧಿಯಲ್ಲಿ ನೀರಾವರಿ ಯೋಜನೆಗಳನ್ನ ಮಂಜೂರಾತಿ ಮಾಡಿದಂಥದ್ದನ್ನ 2 ವರ್ಷಗಳ ಕಾಲ ಯಾವುದೇ ರೀತಿಯ ಅನುದಾನವನ್ನು ಕೊಡಲಿಲ್ಲ, ಈಗೂ ಕೂಡ ಕೊಡಲಿಲ್ಲ. ಸುಮ್ಮನೆ ಗ್ಯಾರಂಟಿಗಳಿಂದ ಇಡೀ ರಾಜ್ಯದ ಜನ ರೊಚ್ಚಿಗೆದ್ದಾರೆ. ಯಾವ ಅಭಿವೃದ್ಧಿ ಕಾರ್ಯಗಳನ್ನ ನಡೀತಾ ಇಲ್ಲ. ಜನರಿಗೆ ದಾರಿ ತಪ್ಪಿಸುವಂತ ಉದ್ದೇಶವನ್ನು ಇಟ್ಕೊಂಡು ಜಿಲ್ಲಾ ಉಸ್ತುವಾರಿ ಸಚಿವರು ಬಹುತೇಕ ಅವರು ಭ್ರಷ್ಟಾಚಾರದಲ್ಲಿ ನಿರತರಾಗಿ ಮುಖ್ಯಮಂತ್ರಿಗಳಿಗೆ ಮತ್ತು ದಿಲ್ಲಿಯ ಕಾಂಗ್ರೆಸ್ ನಾಯಕರುಗಳಿಗೆ ಕಲೆಕ್ಷನ್ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ಜಿಲ್ಲೆಯಲ್ಲಿ ನಡೀತಿರುವಂತಹ ಭ್ರಷ್ಟಾಚಾರವಾಗಲಿ, ಬಡವರ ಮೇಲೆ ದೀನ ದಲಿತರ ಮೇಲೆ ನಡೆಯುವಂತ ಅನ್ಯಾಯವಾಗಲಿ, ದರೋಡೆಗಳಾಗಲಿ, ಅಧಿಕಾರಿಗಳಿಂದ ಸುಲಿಗೆ ಆಗಲಿ, ಇವೆಲ್ಲವೂ ಆ ಉಸ್ತುವಾರಿ ಸಚಿವರ ಕಣ್ಣು ಕುರುಡಾಗಿದ್ದಾವೆ, ಕಿವಿ ಕಿವುಡಾಗಿದ್ದಾವೆ ಮತ್ತು ಸ್ವತಃ ಕಾಂಗ್ರೆಸ್ಸಿನ ಕಲೆಕ್ಷನ್ ಏಜೆಂಟ್ ಆಗಿದ್ದ ಸಲುವಾಗಿ ಮೂಕು ಕೂಡ ಆಗಿದ್ದಾರೆ ಅಂತ ನನ್ಗೆ ಅನಿಸ್ತಾ ಇದೆ. ಕೆಲವು ಉದಾಹರಣೆಗಳನ್ನು ಹೇಳ್ತೀನಿ. ಮೊನ್ನೆ ರಾತ್ರಿ ಸ್ಥಳೀಯ ಪತ್ರಕರ್ತ ರವಿ ಅನ್ನೋರು ಒಬ್ಬ ಪತ್ರಕರ್ತನಾಗಿ ಒಂದು ದೇಶದ ಪ್ರಜೆನಾಗಿ ಅವನಿಗೆ ಹಕ್ಕಿದೆ. ಅಧಿಕಾರಿಗಳಿಗೆ ಪ್ರಶ್ನೆ ಮಾಡುವುದಾಗಲಿ ಅಥವಾ ಕ್ಯಾಮೆರಾದಲ್ಲಿ ಫೋಟೋ ವಿಡಿಯೋ ಮಾಡೋದಾಗಲಿ, ಫಾರೆಸ್ಟ್ ಆಫೀಸರ್ಗೆ ಯಾವ ಅಧಿಕಾರ ಇದೆ ಅನ್ನುವಂಥದ್ದನ್ನ ನಾನು ಅರಣ್ಯ ಸಚಿವರಿಗೆ ಕೇಳಕ್ಕೆ ಇಷ್ಟಪಡ್ತೀನಿ. ಈಗ ನೀವೇನು ಅವನನ್ನ ಸಸ್ಪೆಂಡ್ ಮಾಡ್ತಿರೋ ಅಥವಾ ಅವನಿಗೆ ರಾಜ್ಯ ಪ್ರಶಸ್ತಿಯನ್ನು ಕೊಡ್ತಿರೋ ನಿಮ್ಮ ಇಲಾಖೆಯಿಂದ ಅನ್ನುವಂಥದ್ದನ್ನ ನನ್ನ ಪ್ರಶ್ನೆ. ನಾಚಿಕೆ ಆಗಬೇಕು ಈಶ್ವರ ಖಂಡ್ರೆ ಅವರಿಗೆ. ಒಬ್ಬ ಅರಣ್ಯ ಸಚಿವನಾಗಿ ಒಬ್ಬ ಪತ್ರಕರ್ತನ ಮೇಲೆ ನಿನ್ನ ಇಲಾಖೆಯ ಅಧಿಕಾರಿ ಒಬ್ಬ ಹಲ್ಲೆ ಮಾಡ್ತಾನೆ ಅಂದ್ರೆ ಯಾವ ಕಾರಣಕ್ಕೆ ಅನ್ನುವಂಥದ್ದನ್ನ ನೀವು ಪ್ರಶ್ನೆ ಮಾಡಿದ್ದೀಯಾ? ಇಲ್ಲ ಪತ್ರಕರ್ತನನ್ನ ಕರೆದು ಏನು ಘಟನೆ ನಡೆದಿದೆ ಅಂತ ಅಧಿಕಾರಿಯನ್ನು ಅವರನ್ನ ನೀವು ಕೇಳಿದ್ಯಾ? ಕೇಳುವಂತ ತಾಕತ್ತಿಲ್ಲ. ಯಾಕಂದ್ರೆ ಅಧಿಕಾರಿಗಳಿಂದ ಈಗ ಹಣ ವಸೂಲು ಮಾಡ್ತಾ ಇದ್ದೀರಲ್ಲ, ಈಗ ನಿಮ್ಮ ನೈತಿಕತೆ ಉಳಿದಿಲ್ಲ. ಅಷ್ಟೇ ಅಲ್ಲ, ಕನ್ನಡ ಪರ ಹೋರಾಟಗಾರರು ಅಂದ್ರೆ ಗೊತ್ತಾ, ಇಂದಿರಾ ಗಾಂಧಿ ಕಾಲದ ಎಮರ್ಜೆನ್ಸಿಯನ್ನು ನೆನೆಸ್ಕೊಡ್ತೀರಾ? ನೀವು ಗೊತ್ತಾ ನಮಗೆ? ಕನ್ನಡ ಪರ ಹೋರಾಟಗಾರರು ಮುಖ್ಯಮಂತ್ರಿಯನ್ನು ಮನವಿ ಕೊಡಬೇಕು, ಅವ್ರ ಹಕ್ಕಿದೆ. ಯಾವಾಗ ತಮ್ಮ ಹತ್ರ ಮುಖ್ಯಮಂತ್ರಿ ಬರ್ತಾರೋ, ಜನಪ್ರತಿನಿಧಿಗಳು ಬರ್ತಾರೋ, ಮಂತ್ರಿಗಳು ಬರ್ತಾರೋ, ಅವರ ಅಹವಾಲುಗಳನ್ನ, ಅವರ ಕಷ್ಟಗಳನ್ನ ಕೊಡುವಂತ ಹಕ್ಕು ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಇದೆ, ಪ್ರತಿಯೊಂದು ಸಂಘ ಸಂಸ್ಥೆಗಳಿಗೂ ಕೂಡ ಇದೆ. ಆದ್ರೆ ಅವರನ್ನ ಹೆದರಿಸಿ ಬೆದರಿಸಿ ಸಮಾಜಘಾತಕ ಶಕ್ತಿಗಳನ್ನುವಂತ ಹಣೆಪಟ್ಟಿಯನ್ನು ಬರೆದು ಇದೇನ ನಿಮ್ಮ ಆಡಳಿತ ಸಿದ್ದರಾಮಯ್ಯನವರೇ ನಿಮ್ಮ ಮಂತ್ರಿ ಮಾಡ್ತಿರುವಂತದ್ದು. ನೀವೊಂದು ಸ್ವಲ್ಪ ಇದ್ದ ಸಂಘಟನೆಗಳನ್ನ ಬಿಟ್ಟಿದ್ರೆ ನಿಮ್ಗೆ ಗೊತ್ತಾಗ್ತಿದೆ ನಿಮ್ಮ ಉಸ್ತುವಾರಿ ಮಂತ್ರಿ ಯಾವ ರೀತಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನು. ಇವತ್ತು ಇಡೀ ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆಯ
ಸಂಪೂರ್ಣವಾಗಿ ಹೋರಾಟಗಾರರನ್ನಾಗಲಿ ನ್ಯಾಯ ಕೇಳುವವರನ್ನಾಗಲಿ ಹಕ್ಕನ್ನು ಮಂಡನೆ ಮಾಡುವವರಾಗಲಿ ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ತೋರಿಸುವರಾಗಲಿ ಸರ್ಕಾರದ ಕಚೇರಿಗಳಲ್ಲಿ ನಮ್ಮ ಕೆಲಸಗಳಾಗ್ತಿಲ್ಲ ಅನ್ನುವಂಥದ್ದನ್ನು ಅಳಲು ತೋಡಿಕೊಳ್ಳೋದಾಗಲಿ ಇಂತಹವರಿಗೆ ಇವತ್ತು ಭಯದ ವಾತಾವರಣವನ್ನು ನಿರ್ಮಾಣವನ್ನು ಮಾಡಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಸರ್ಕಾರದ ನೇತೃತ್ವ ವಹಿಸಿದಂತ ಜನಪ್ರತಿನಿಧಿ ಸಂವಿಧಾನದ ಮೇಲೆ ಇರುವಂತಹ ನಂಬಿಕೆಯನ್ನ ಇದ್ರೆ ಸ್ವಲ್ಪ ಕೇಳುವಂತ ತಾಳ್ಮೆ ಇರಬೇಕು, ಬಗೆಹರಿಸಿರುವಂತ ಮನಸ್ಸಿನಲ್ಲಿ ಕಳಕಳಿ ಇರಬೇಕು. ಅಂದಾಗ ಮಾತ್ರ ಪ್ರಜಾಪ್ರಭುತ್ವಕ್ಕೆ ಬದುಕಿನಲ್ಲಿ ಏನಾದರೂ ನಮ್ಗೆ ಕಾಳಜಿದೆ ಅನ್ನುವಂಥ ಜನಪ್ರತಿನಿಧಿಗಳಿಗೆ ಇದನ್ನಾಗ್ತದೆ. ಆದ್ರೆ ನೀವೇನು ಮಾಡ್ತಾ ಇದ್ದೀರಿ ಮುಖ್ಯಮಂತ್ರಿಗಳೇ, ಇಲ್ಲ ನಿಮ್ಮ ಮಂತ್ರಿಗಳು ಏನು ಮಾಡ್ತಾ ಇದ್ದಾರೆ ಅನ್ನೋದು ನಿಮ್ಗೆ ಏನಾದ್ರೂ ಖಬರ್ ಇದೆಯಾ? ಇವತ್ತು ತನ್ನ ವೈಭವೀಕರಣ ಮಾಡಲಿಕ್ಕೆ ನಿಮಗೆ ಕರ್ಸ್ಕೊಂಡು ಬಂದ್ರು ನಿಮ್ಮನ್ನ ಉಪಮುಖ್ಯಮಂತ್ರಿಗಳನ್ನ, ಇನ್ನೊಂದು ಅರ್ಧ ಡಜನ್ ಮಂತ್ರಿಗಳನ್ನ. ನಿಮ್ಗೆ ಏನಾದರೂ ಜಿಲ್ಲೆಯ ಅಭಿವೃದ್ಧಿ ಮಾಡಬೇಕನ್ನುವಂತ ನಿಟ್ಟಿನಲ್ಲಿ ನಿಮ್ಮ ಕಳಕಳಿ ಇದ್ರೆ ನನ್ನ ಒಂದು 10 ವರ್ಷದ ಅವಧಿಯಲ್ಲಿ ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳನ್ನ ನಾನು ಮಂಜೂರಾತಿಯನ್ನು ಮಾಡಿಸ್ಕೊಟ್ಟಿದ್ದೀನಿ. ಉದಾಹರಣೆ, ಬೀದರ್ ನಾಂದೇಡ್ ರೈಲ್ವೆ ಮಾರ್ಗಕ್ಕೆ ಹಣ ಕೊಡಬೇಕಾಗಿತ್ತು. ಇವತ್ತಿಗೆ 5 ವರ್ಷ ಆಯಿತು. ಬೊಮ್ಮಾಯಿಯವರಿದ್ದಾಗ ಅದಕ್ಕೆ ಮಂಜೂರಾತಿನ ಹಣವನ್ನು ಒದಗಿಸಿದ್ರು. ಇವತ್ತು ಬೀದರ್ ಜಿಲ್ಲೆಗೆ ಸಿಪೆಟ್ ಕಾಲೇಜನ್ನು ಮಂಜೂರಾತಿ ಆಗಿದ್ದನ್ನ ಕೇಂದ್ರ ಸರ್ಕಾರ 50 ಕೋಟಿ ಕೊಟ್ಟಿದೆ, ರಾಜ್ಯ ಸರ್ಕಾರ 50 ಕೊಡಬೇಕಾಗಿತ್ತು, ಕೊಡಿಸಬೇಕಾಗಿತ್ತು. ಇಂಥ ಅನೇಕ ಯೋಜನೆಗಳು ಇವತ್ತು ನೆನೆಗುದಿಗೆ ಬಿದ್ದವೆ. ಕಾರಣ, ಜನ ನಿಮ್ಮನ್ನ ಆರಿಸ್ತಿದ್ರೆ ಕರ್ನಾಟಕದಲ್ಲಿ ನೀವು ಅಧಿಕಾರದಲ್ಲಿದ್ರಿ, ನೀವು ಹಣವನ್ನು ಒದಗಿಸ್ತಿಲ್ಲ ಅನ್ನುವಂಥದ್ದನ್ನ ಇವತ್ತು ಆ ಯೋಜನೆಗಳೆಲ್ಲ ಇವತ್ತು ನೆನೆಗುದಿಗೆ ಬಿದ್ದವೆ. ಉಸ್ತುವಾರಿ ಸಚಿವರು ಇವತ್ತ ಜನರ ಕಷ್ಟಗಳಿಗಾಗಲಿ, ಜನರ ಬೇಡಿಕೆಗಳಿಗಾಗಲಿ, ವಿರೋಧ ಪಕ್ಷದ ಟೀಕೆಗಳಿಗಾಗಲಿ ನೈತಿಕತೆ ಇರಲಾರದ ಕಾರಣಕ್ಕಾಗಿ ಯಾವುದೇ ಉತ್ತರವನ್ನು ಕೊಡ್ತಾ ಇಲ್ಲ. ಇಷ್ಟು ಹೀನ ಮನಸ್ಥಿತಿಯ ಇವತ್ತು ಜಿಲ್ಲಾ ಉಸ್ತುವಾರಿಗಳಾಗಿದ್ದಾರೆ. ಇವತ್ತು ಬ್ಯಾಂಕ್ ದರೋಡೆ ಆಯಿತು. ಆ ಶಿವಕುಮಾರ್ ಅನ್ನೋ ಹುಡುಗ ಇವತ್ತಿಗೆ 1 ನಯ ಪೈಸೆ ಕೊಟ್ಟಿಲ್ಲ, ವೆಂಕಟೇಶ್ವರಿಗೂ ಕೊಟ್ಟಿಲ್ಲ. ದೊಡ್ಡದಾಗಿ ಉಸ್ತುವಾರಿ ಸಚಿವರು ಹೋಗಿ ಒಂದು ತಂಡ ತಗೊಂಡೋಗಿ ಭೇಟಿ ಮಾಡಿದ್ರು. ಸರ್ಕಾರದಲ್ಲಿದ್ರಿ ಸ್ವಾಮಿ, ಯಾವ ಪುರುಷಾರ್ಥಕ್ಕೆ ಹೋದ್ರಿ ಮತ್ತೆ ಏನ್ ಮಾಡಿದ್ರಿ ಅನ್ನುವಂಥದ್ದನ್ನ ನಿನ್ನೆ ಮುಖ್ಯಮಂತ್ರಿ ಸಮ್ಮುಖದಲ್ಲಿ ತಾವು ಹೇಳಬೇಕಾಗಿತ್ತು. ಏನು ಹೇಳಲಿಕ್ಕಾಗಲಿಲ್ಲ ನಿಮಗೆ, ಯಾಕಂದ್ರೆ ನೀವು ಮಾಡೇ ಇಲ್ಲ. ಇಂತಹ ನಿಮ್ಮ ಹೇಳಿತನ ಜನ ಬಹಳಷ್ಟು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಮುಂಬರುವ ದಿನಗಳಲ್ಲಿ ಈಗ ನಮ್ಮ ಕಾರ್ಯದರ್ಶಿಗಳು ಹೇಳಿದ್ರು, ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಜನಾಕ್ರೋಶವನ್ನ ಒಬ್ಬ ಜನಪ್ರತಿನಿಧಿಯಾಗಿ ಜನರ ನಾಡಿ ಮಿಡಿತಗಳನ್ನ ಯಾವ ರೀತಿ ಇದೆ ಅನ್ನುವಂಥದ್ದನ್ನ ನೀವು ಗುರುತಿಸಬೇಕನ್ನುವಂಥದ್ದನ್ನ ನಾನು ಹೇಳ್ತೀನಿ. ಹೀಗಾಗಿ ಇಂತಹ ಒಂದು ಕೆಟ್ಟ ಸರ್ಕಾರ ಅಷ್ಟೇ ಅಲ್ಲ, ಇವತ್ತು ಕರ್ನಾಟಕ ಸರ್ಕಾರ ಜಾತಿ ಜನಗಣತಿ ಅಂತ ನೀವೇ ದಿನನಿತ್ಯ ಎತ್ತಿ ಪತ್ರಿಕೆಯಲ್ಲಿ ಬರೆಸ್ತೀವಿ. ನಿನ್ನೆ ಕಲಬುರಗಿಯಲ್ಲಿ ಮುಖ್ಯಮಂತ್ರಿಗಳು ಬಂದು ಹೇಳ್ತಾರೆ, ತೊದೋಕೋತ ಇದು ಜಾತಿ ಗಣತಿ ಅಲ್ಲ, ಇದು ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಸರ್ವೆ ಅಂತ, ಸೋಶಿಯೋ ಎಕನಾಮಿಕ್ ಸರ್ವೆ ಅಂತ. ಯಾವುದಾದರೂ ಸರ್ವೆ ಸರ್ಕಾರ ಮಾಡಿರಲಿ, ಆದ್ರೆ ನೀವು ಮಾಡಿದಂತ ಅಂಕೆ ಸಂಖ್ಯೆಗಳು ಜನರ ಮನೆ ಬಾಗಿಲಿಗೆ ಹೋಗಿ ಜನರಿಗೆ ನಿಮ್ಮ ಜಾತಿ ಯಾವುದು, ನಿಮ್ಮ ಪರಿಸ್ಥಿತಿ ಏನು ಅಂತ ಸ್ವತಃ ಕೇಳಿದ್ದೀರಾ? ಇಲ್ಲ. ಸ್ವತಃ ಕಾಂಗ್ರೆಸ್ಸಿನವರೇ ಅನೇಕ ಜನ ಮಂತ್ರಿಗಳು ಸಿಎಂ ಅವ್ರ ಕುರ್ಚಿ ಅಲ್ಗಾಡ್ತಿದೆ ಅಂದ ತಕ್ಷಣ ಇದು ಜಾತಿ ಗಣತಿಯನ್ನು ಮುಂದೆ ತರ್ತೇವೆ ಅನ್ನುವಂಥದ್ದನ್ನ ಹೇಳ್ತದೆ.
ಅನೇಕ ಜಾತಿಯ ಮುಖಂಡರು ಅದರ ವಿರುದ್ಧವಾಗಿ ಇವತ್ತು ಪತ್ರಿಕೆಯಲ್ಲಿ ಕೂಡ ಇದೆ. ಸತೀಶ್ ಜಾರಕಿಹೊಳಿ ಅವರು ನಮ್ಮ ಸರ್ಕಾರದಲ್ಲಿನೇ ಅನೇಕ ಅದರ ವಿರೋಧವಿದೆ ಅನ್ನುವಂಥದ್ದನ್ನು ಸ್ವತಃ ಹೇಳಿದ್ದಾರೆ. ಒಂದು ಕಡೆ ಗೌಡ ಕಮ್ಯುನಿಟಿದವರು ಅವ್ರ ಶಾಸಕರು ಅದಕ್ಕೆ ವಿರೋಧ ಪಡಿಸ್ತಾ ಇದ್ದಾರೆ, ಮತ್ತೊಂದು ಕಡೆ ಲಿಂಗಾಯತ ಮಾಡ್ತಿದ್ದಾರೆ, ಮತ್ತೊಂದು ಕಡೆ ಹಿಂದುಳಿದವರು ಇದ್ದಾರೆ. ಇವತ್ತು ಈಶ್ವರ್ ಖಂಡ್ರೆ ಸ್ವತಃ ವೀರಶೈವ ಲಿಂಗಾಯತ ಮಹಾಸಭಾದ ಕಾರ್ಯದರ್ಶಿಯಾಗಿದ್ದಾರೆ. ಅವ್ರ ಪಕ್ಷದ ಶಾಸಕ ಬಸವರಾಜ್ ಶಿವಗಂಗೆ ಚನ್ನಗಿರಿಯ ಶಾಸಕ 10 ಬಾರಿ ಫೋನ್ ಮಾಡಿದ್ರು ಕೂಡ ತಗೊಂಡಿಲ್ಲ ಅನ್ನುವಂಥದ್ದನ್ನ ಮೀಡಿಯಾ ಎದುರುಗಡೆನೆ ಹೇಳಿದ್ದಾರೆ. ಅಂದ್ರೆ ಇವರು ಏನ ಮಾನ ಮರ್ಯಾದೆ ಈಶ್ವರ್ ಖಂಡ್ರೆಗೆ ವೀರಶೈವ ಮಹಾಸಭಾದ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಲಿಕ್ಕೆ ಖಂಡಿತವಾಗಿಯೂ ಇಲ್ಲ. ಯಾವಾಗ ನಿಮ್ಮ ಧರ್ಮ ಮತ್ತು ಜಾತಿಯ ಮೇಲೆ ಸಂಕಷ್ಟ ಬಂದಾಗ ಸಂಘಟನೆಯ ಮುಖ್ಯಸ್ಥರಾಗಿ ನಿಮ್ಮ ಸ್ವತಃ ಪಕ್ಷದ ಶಾಸಕ, ಅದೇ ಲಿಂಗಾಯತ ಸಮುದಾಯದ ಶಾಸಕ ನಿಮ್ಮನ್ನ ಫೋನ್ ಮಾಡಿದಾಗ ಫೋನ್ ಸ್ವೀಕಾರ ಮಾಡುವಂತ ಧೈರ್ಯ ಇಲ್ಲಂದಾಗ ನೀವು ಮುಖ್ಯಮಂತ್ರಿ ಎದುರುಗಡೆ ನಿಂತ್ಕೊಂಡು ರಾಜ್ಯದ ವೀರಶೈವ ಲಿಂಗಾಯತರಿಗೆ ಯಾವ ನ್ಯಾಯವನ್ನು ಕೊಡ್ತೀರಿ ಅನ್ನುವಂಥದ್ದನ್ನು ಕೂಡ ನನ್ನ ಪ್ರಶ್ನೆ ಬಂದರು. ಇಂತಹ ಹೇಳಿ ಮಂತ್ರಿಗೆ ಮುಖ್ಯಮಂತ್ರಿಗಳು ತಕ್ಷಣವಾಗಿ ಕಿತ್ತೊಗಿಬೇಕನ್ನುವಂಥದ್ದನ್ನ ಇವತ್ತು ಬೀದರ್ ಜನತೆ ಕೇಳ್ತಾ ಇದೆ ಬಂಧುಗಳೇ. ಧನ್ಯವಾದ ಬಂಧುಗಳು.